ಮನೆಯ ಎಲ್ಲಾ ಕಂಟೆಸ್ಟೆಂಟ್ಸ್ಗಳು ಗಿಲ್ಲಿ ಅವ್ರ ಮನೆ ಕೆಲಸ ಮಾಡಲ್ಲ ಅಂತ ಕಂಪ್ಲೇಂಟ್ ಮಾಡಿದಾಗ ಗಿಲ್ಲಿ ಅವರ ರೆಸ್ಪಾನ್ಸು ಹೀಗಿತ್ತು: ನಾವೇನು ಮನೆ ಕೆಲಸ ಮಾಡಕ ಬಂದಿದ್ದೀವಿ ಇಲ್ಲಿಗೆ ಅಂತ. ಹೀಗಿರ್ಬೇಕಾದ್ರೆ ಇದೇ ಗಿಲ್ಲಿ ಕ್ಯಾಪ್ಟನ್ ಆದಾಗ ಮನೆಯ ಇನ್ನೊಬ್ರು ಸದಸ್ಯರು ಇವತ್ತಿನ ಕೆಲಸನ ನಾನು ನಾಳೆ ಮಾಡ್ತೀನಿ ಅಂತ ಹೇಳಿದಾಗ ಗಿಲ್ಲಿ ಅವರು, ಸರಿ ಬಿಡಿ, ನೀವು ಏನು ಮನೆ ಕೆಲಸ ಮಾಡಕ್ ಬಂದಿದ್ದೀರಾ, ನಾಳೆನೇ ಮಾಡಿ ಅಂತ ಹೇಳ್ಬೋದಾಗಿತ್ತು. ಆದರೆ ಇಲ್ಲ, ಪರ್ಸ್ನಲ್ ಆಗಿ ತಗೊಂಡು ಇವತ್ತಿನ ಕೆಲಸ ಇವತ್ತೇ ಮಾಡಬೇಕು ಅಂತ ಹೇಳೋದಲ್ಲದೆ ಏಕವಚನದಲ್ಲೂ ಮಾತಾಡಕ್ಕೆ ಶುರು ಮಾಡ್ತಾರೆ. ಇದೇ ಥರದ ಇನ್ಸಿಡೆಂಟ್ ರಘು ಅವ್ರ ಕ್ಯಾಪ್ಟನ್ ಆಗಿದ್ದಾಗ ರಘು ಮತ್ತು ಅಶ್ವಿನಿ ಅವ್ರ ಮಧ್ಯೆ ನಡೆದಿರುತ್ತೆ. ಆ ವೀಕೆಂಡಲ್ಲಿ ಸುದೀಪ್ ಸರ್ ಇಬ್ಬರಿಗೂ ಕ್ಲಾಸ್ ತಗೊಂಡಿರ್ತಾರೆ. ಈ ಇನ್ಸಿಡೆಂಟಿಂದ ಅಶ್ವಿನಿ ಅವರು ಪಾಠ ಕಲ್ತಿದ್ದಾರೆ, ರಘು ಅವರು ಪಾಠ ಕಲ್ತಿದ್ದಾರೆ. ಆದರೆ ನೋಡಿ, ಪಾಠ ಕಲಿತೇ ಇರೋ ವ್ಯಕ್ತಿ ಅಂದರೆ ಅದು ಗಿಲ್ಲಿ. ಇವ್ರ ಹತ್ರ ಕೆಲಸ ಮಾಡಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಧನು ಮತ್ತು ಸ್ಪಂದನ ಅವರ ಪೆಂಡಿಂಗ್ ಕೆಲಸನೂ ಬೇಗ ಮುಗಿಸ್ಕೊಳ್ಳಿ ಅಂತ ಹೇಳ್ತಾರೆ. ಇಷ್ಟೆಲ್ಲದ್ರ ಮಧ್ಯೆ ಧ್ರುವಂತ್ ಅವರು ಆ ಪೆಂಡಿಂಗ್ ಉಳ್ಕೊಂಡಿದ್ದ ಕೆಲಸನ ತಾವೇ ಮುಗಿಸಿ, ತಮ್ಮದಲ್ಲದೆ ಇದ್ರೂ ತಾವೇ ಮುಗಿಸಿ ಹೋಗಿ ಮಲ್ಕೊಂತಾರೆ. ಇಷ್ಟಕ್ಕೆ ಸಮಾಧಾನ ಆಗದ ಕ್ಯಾಪ್ಟನ್ ಗಿಲ್ಲಿ ಅವರು ಅಶ್ವಿನಿ ಅವ್ರಿಗೆ ಕೆಲಸ ಮಾಡಲಿಲ್ವಲ್ಲ ಅನ್ನೋ ಕೋಪಕ್ಕೆ ಅವ್ರಿಗೆ ನಿದ್ದೆ ಮಾಡಕ್ ಬಿಡಲ್ಲ ಅಂತ ಅವ್ರಿಗೆ ಟ್ರಬಲ್ ಮಾಡಕ್ ಹೋಗ್ತಾರೆ. ಆದರೆ ಅದೇ ರೂಮಲ್ಲಿ ಆ ಕೆಲಸ ಮುಗಿಸಿದಂತಹ ಧ್ರುವಂತ್ ಕೂಡ ಇರ್ತಾರೆ. ಅಶ್ವಿನಿ ಅವರು ಡಿಸ್ಟರ್ಬ್ ಮಾಡಿದ್ರೆ ಅದು ಧ್ರುವಂತ್ ಅವ್ರಿಗೂ ಡಿಸ್ಟರ್ಬ್ ಆಗ್ತಾ ಇತ್ತು. ಅವರೇ ಹೇಳ್ತಾರೆ, ನನಗೆ ಡಿಸ್ಟರ್ಬ್ ಆಗ್ತಾ ಇದೆ, ನಾನು ನಿದ್ದೆ ಮಾಡಬೇಕು, ನೀನು ಅವ್ರಿಗೆ ಏನಾದರೂ ಮಾಡ್ಕೋ, ಆದರೆ ನನಗೆ ಡಿಸ್ಟರ್ಬ್ ಮಾಡಬೇಡ ಅಂತ. ಅದಕ್ಕೆ ಗಿಲ್ಲಿ ಅವರು, ಸರಿ ಬಿಡಿ, ನಿಮಗೆ ಡಿಸ್ಟರ್ಬ್ ಮಾಡಲ್ಲ, ನಿಮಗೆ ಎಬ್ಬಿಸ್ಬಿಟ್ಟೆ ಅವ್ರಿಗೆ ತೊಂದರೆ ಕೊಡ್ತೀನಿ ಅಂತ ಹೇಳ್ತಾರೆ. ಗಿಲ್ಲಿ ಅವರು ಕ್ಯಾಪ್ಟನ್ಗಿಂತ ವೈಸ್ ಕ್ಯಾಪ್ಟನ್ ಆದಾಗಲೇ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಇಲ್ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು.